ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಯುಗಾದಿ 2026 ಯಾವಾಗ, ಹಬ್ಬದ ಮಹತ್ವ, ಆಚರಣೆಗಳು ಮತ್ತು ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯುಗಾದಿ ತೆಲುಗು ಮತ್ತು ಕನ್ನಡ ಸಮುದಾಯಗಳ ಸಾಂಪ್ರದಾಯಿಕ ಹೊಸ ವರ್ಷದ ಹಬ್ಬವೇ ಸರಿ. ಇದು ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಹೊಸ ಆರಂಭ, ಸಂತೋಷ, ಸಮೃದ್ಧಿ ಮತ್ತು ಭರವಸೆಯ ಸಂಕೇತವಾಗಿದೆ. ಹಳೆಯದನ್ನು ನೆನೆಸಿ ಹೊಸದನ್ನು ಸ್ವಾಗತಿಸುವ ದಿನವೇ ಯುಗಾದಿ. ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡೂ ಪದಗಳಿಂದ ಬಂದಿದೆ. ಯುಗ ಎಂದರೆ ಕಾಲ ಅಥವಾ ಯುಗ, ಆದಿ ಎಂದರೆ ಆರಂಭ. ಅಂದರೆ ಯುಗಾದಿ ಎಂದರೆ ಹೊಸ ಕಾಲದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಸಮಯದಲ್ಲಿ ವಸಂತ ಋತು ಆರಂಭವಾಗುತ್ತದೆ. ಆದ್ದರಿಂದ ಯುಗಾದಿ ಪ್ರಕೃತಿ ಮತ್ತು ಜೀವನ ಎರಡರಲ್ಲೂ ಹೊಸತನವನ್ನು ತರುತ್ತದೆ. 2026ರಲ್ಲಿ ಯುಗಾದಿಯನ್ನು ಮಾರ್ಚ್ 19ರಂದು ಆಚರಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಈ ದಿನ ಚೈತ್ರ ಮಾಸದ ಶುಕ್ಲ ಪಾಡ್ಯವಾಗಿರುತ್ತದೆ. ಈ ದಿನವನ್ನು ತೆಲುಗು ಮತ್ತು ಕನ್ನಡ ಸಮುದಾಯಗಳು ಹೊಸ ವರ್ಷದ ಮೊದಲ ದಿನವೆಂದು ಗೌರವದಿಂದ ಆಚರಿಸುತ್ತಾರೆ. ಪುರಾಣಗಳಲ್ಲಿ ಇರುವ ನಂಬಿಕೆಯ ಪ್ರಕಾರ ಬ್ರಹ್ಮನು ಇದೇ ದಿನ ವಿಶ್ವ ಸೃಷ್ಟಿಯನ್ನು ಆರಂಭಿಸಿದನು. ಆದ್ದರಿಂದ ಯುಗಾದಿಗೆ ವಿಶೇಷ ಪವಿತ್ರತೆ ಇದೆ. ಇದು ಕೇವಲ ಹಬ್ಬವಲ್ಲ, ಸೃಷ್ಟಿ, ಕಾಲಚಕ್ರ ಮತ್ತು ಜೀವನದ ಚಲನೆಯನ್ನು ನೆನಪಿಸುವಂತಹ ದಿನವಾಗಿದೆ. ಯುಗಾದಿ ದಿನದ ಆಚರಣೆಗಳು ಬೆಳಗ್ಗೆ ಪ್ರಾರಂಭವಾಗುತ್ತವೆ. ಬಹುತೇಕ ಮನೆಗಳಲ್ಲಿ ಸೂರ್ಯೋದಯಕ್ಕೂ ಮೊದಲು ಅಭ್ಯಂಗ ಸ್ನಾನ ಮಾಡಲಾಗುತ್ತದೆ. ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಶುದ್ಧಿ ಮತ್ತು ಆರೋಗ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ನಂತರ ಹೊಸ ಬಟ್ಟೆ ಧರಿಸಿ ಹಬ್ಬದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸುವುದು ಯುಗಾದಿಯ ಪ್ರಮುಖ ಭಾಗವಾಗಿದೆ. ಮನೆ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟಲಾಗುತ್ತದೆ. ಇದು ಶುಭ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಜನರು ನಂಬುತ್ತಾರೆ. ಮನೆಯ ಮುಂಭಾಗದಲ್ಲಿ ಸುಂದರ ರಂಗೋಲಿ ಹಾಕಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲಾಗುತ್ತದೆ. ಯುಗಾದಿಯ ಅತ್ಯಂತ ವಿಶೇಷ ಪದಾರ್ಥವೆಂದರೆ ಯುಗಾದಿ ಪಚಡಿ. ಇದರಲ್ಲಿ 6 ರುಚಿಗಳು ಸೇರಿರುತ್ತವೆ: ಕಹಿ, ಸಿಹಿ, ಹುಳಿ, ಖಾರ, ಉಪ್ಪು ಮತ್ತು ಇತರೆ ರುಚಿಗಳ ಮಿಶ್ರಣ. ಜೀವನದ ಹಲವು ಅನುಭವಗಳನ್ನು ಸೂಚಿಸುತ್ತದೆ. ಜೀವನದಲ್ಲಿ ಸಂತೋಷವೂ ಇರುತ್ತದೆ, ದುಃಖವೂ ಇರುತ್ತದೆ, ಸವಾಲುಗಳು ಇರುತ್ತವೆ, ಆಶ್ಚರ್ಯಕರ ಕ್ಷಣಗಳು ಬರುತ್ತವೆ ಎಂಬ ಸಂದೇಶವನ್ನು ಈ ಪಚಡಿ ನೀಡುತ್ತದೆ. ಪ್ರತಿಯೊಂದು ಅನುಭವವನ್ನು ಸಮತೋಲನದಿಂದ ಸ್ವೀಕರಿಸಬೇಕು ಎಂಬ ಸುಂದರ ಅರ್ಥ ಇದರಲ್ಲಿ ಅಡಗಿದೆ. ಈ ದಿನದ ಇನ್ನೊಂದು ಪ್ರಮುಖ ಸಂಪ್ರದಾಯವೇ ಪಂಚಾಂಗ ಶ್ರವಣ. ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಪುರೋಹಿತರು, ಹಿರಿಯರು ಮುಂಬರುವ ವರ್ಷದ ಫಲಗಳನ್ನು ಓದಿ ಹೇಳುತ್ತಾರೆ. ಮಳೆ, ಕೃಷಿ, ಆರೋಗ್ಯ, ಆರ್ಥಿಕತೆ ಮತ್ತು ಸಾಮಾನ್ಯ ಸಮೃದ್ಧಿ ಬಗ್ಗೆ ತಿಳಿಸಲಾಗುತ್ತದೆ. ಹಲವರು ಇದನ್ನು ಭಕ್ತಿಯಿಂದ ಕೇಳಿ ಹೊಸ ವರ್ಷವನ್ನು ಶುಭಾರಂಭ ಮಾಡುತ್ತಾರೆ. ಯುಗಾದಿ ದಿನ ಕುಟುಂಬದವರು ಸೇರಿ ಪೂಜೆ ಮಾಡುತ್ತಾರೆ. ವಿಷ್ಣು, ವೆಂಕಟೇಶ್ವರ ಮತ್ತು ಇತರ ದೇವತೆಗಳ ದೇವಾಲಯಗಳಿಗೆ ಭೇಟಿ ನೀಡಬೇಕು. ಮುಂಬರುವ ವರ್ಷ ಸಂತೋಷ, ಆರೋಗ್ಯ, ಶಾಂತಿ ಮತ್ತು ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸಬೇಕು. ಕುಟುಂಬದವರ ಜೊತೆ ಸಮಯ ಕಳೆಯುವುದು, ಹಿರಿಯರ ಆಶೀರ್ವಾದ ಪಡೆಯುವುದು, ಪ್ರೀತಿಯಿಂದ ಊಟ ಹಂಚಿಕೊಳ್ಳುವುದು ಈ ಹಬ್ಬದ ಸೌಂದರ್ಯವಾಗಿದೆ. ಹಬ್ಬದ ಊಟವು ಯುಗಾದಿಯ ಒಂದು ದೊಡ್ಡ ಆಕರ್ಷಣೆ. ಪುಳಿಯೋಗರೆ, ಒಬ್ಬಟ್ಟು ಅಥವಾ ಹೋಳಿಗೆ, ಮಾವಿನ ಹಣ್ಣಿನ ಪದಾರ್ಥಗಳು, ಪಾಯಸ ಮತ್ತು ಇತರ ಸಾಂಪ್ರದಾಯಿಕ ತಿಂಡಿಗಳನ್ನು ತಯಾರಿಸಬೇಕು. ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಮೂಡಿ ಆತ್ಮೀಯತೆ ಹೆಚ್ಚುತ್ತದೆ. ಯುಗಾದಿ ಕೇವಲ ಆಚರಣೆಗಳ ಹಬ್ಬವಲ್ಲ, ಇದು ಬದುಕಿನ ಬಗ್ಗೆ ಚಿಂತಿಸಲು ಸಹಾಯ ಮಾಡುವ ಹಬ್ಬವೂ ಹೌದು. ಕಳೆದ ವರ್ಷದ ಅನುಭವಗಳನ್ನು ನೆನೆಸಿ ಹೊಸ ವರ್ಷದ ಕಡೆ ಹೊಸ ಭರವಸೆಯಿಂದ ನೋಡುವ ಸಮಯ ಇದು. ಪ್ರತಿಯೊಂದು ಅಂತ್ಯವು ಹೊಸ ಆರಂಭಕ್ಕೆ ದಾರಿ ಮಾಡುತ್ತದೆ ಎಂಬ ಸಂದೇಶವನ್ನು ಯುಗಾದಿ ನಮಗೆ ಹೇಳುತ್ತದೆ. ಇಂದಿಗೂ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ವಿಶ್ವದ ಹಲವು ದೇಶಗಳಲ್ಲಿ ವಾಸಿಸುವ ತೆಲುಗು, ಕನ್ನಡ ಸಮುದಾಯಗಳು ಯುಗಾದಿಯನ್ನು ಸಂತೋಷದಿಂದ ಆಚರಿಸುತ್ತಾರೆ. ಊರು ಬದಲಾಗಿದ್ರೂ, ಜೀವನ ಶೈಲಿ ಬದಲಾಗಿದ್ರೂ ಯುಗಾದಿಯ ಅರ್ಥ ಬದಲಾಗುವುದಿಲ್ಲ. ಇದು ನವೀಕರಣ, ಕೃತಜ್ಞತೆ, ಕುಟುಂಬದ ಬಾಂಧವ್ಯ ಮತ್ತು ಹೊಸ ಕನಸುಗಳ ಹಬ್ಬವಾಗಿದೆ.
ಯುಗಾದಿ ನಮ್ಮ ಬದುಕಿಗೆ ಒಂದು ಸುಂದರ ನೆನಪು ನೀಡುತ್ತದೆ. ಜೀವನದಲ್ಲಿ ಬರುವ ಎಲ್ಲ ಅನುಭವಗಳನ್ನು ಧೈರ್ಯದಿಂದ ಒಪ್ಪಿಕೊಂಡು ಹೊಸ ದಿನಗಳನ್ನು ಆಶೆಯಿಂದ ಎದುರಿಸಬೇಕು ಎಂಬ ಪಾಠವನ್ನು ಈ ಹಬ್ಬ ಕಲಿಸುತ್ತದೆ. ಅದಕ್ಕಾಗಿಯೇ ಯುಗಾದಿ ಕೇವಲ ಹೊಸ ವರ್ಷದ ಆರಂಭವಲ್ಲ, ಹೊಸ ಚಿಂತನೆ ಮತ್ತು ಹೊಸ ಬದುಕಿನ ಶುಭಾರಂಭವೂ ಹೌದು. ಮುಖ್ಯವಾಗಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಪ್ರಭೇದಗಳಿದ್ದು ಹಿಂದೂ ಧರ್ಮದ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದಿಂದ ನಿರ್ಣಯಗೊಳ್ಳುತ್ತವೆ. ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎನ್ನುತ್ತಾರೆ. ಕರ್ನಾಟಕದಲ್ಲಿ ಚಂದ್ರಮಾನ ಪದ್ಧತಿ ಮೊದಲಿನಿಂದ ರೂಢಿಯಲ್ಲಿದೆ. ಭೂಮಿಯಿಂದ ನೋಡಿದಾಗ ಸೂರ್ಯ, ಚಂದ್ರ, ಗ್ರಹಗಳು ನಕ್ಷತ್ರ ಮಂಡಲದಿಂದಾಗಿ ರಾಶಿಚಕ್ರದಲ್ಲಿ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ಸಂಚರಿಸಿದಂತೆ ಕಾಣುತ್ತವೆ. ವೇದಾಂಗ ಜ್ಯೋತಿಷ್ಯದಂತೆ ಮೊದಲ ನಕ್ಷತ್ರ ಅಶ್ವಿನಿ, ಅಂದರೆ ಮೇಷರಾಶಿಯ ಅಲ್ಲಿ ಸೂರ್ಯನಿದ್ದಾಗ ಭೂಮಿಯ ಉತ್ತರಾರ್ಧಗೋಳದಲ್ಲಿ ಸಸ್ಯಗಳಲ್ಲಿ ಚಿಗುರು ಕಾಣುತ್ತದೆ, ಅಂದರೆ ಹೊಸ ಹುಟ್ಟು. ಆದ್ದರಿಂದ ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಕಾಲವನ್ನು ಹೊಸ ವರ್ಷ ಎಂದು ಕರೆಯುತ್ತಾರೆ. ಇದೇ ಸೌರಮಾನ. ಯುಗಾದಿ ಸಾಮಾನ್ಯವಾಗಿ ಈಗ ಇದು ಏಪ್ರಿಲ್ 14 ಅಥವಾ 15ನೇ ತಾರೀಖಿಗೆ ಬೀಳುತ್ತದೆ. ಆದರೆ ಚಂದ್ರನ ಗತಿ ಅತಿ ವೇಗವಾಗಿದ್ದರಿಂದ ಪ್ರತಿ ಪ್ರದಕ್ಷಿಣೆಗೂ ಒಂದೊಂದು ತಿಂಗಳಾಗಿ 12 ಪ್ರದಕ್ಷಿಣೆಗಳಾಗಿ ಸರಿಯಾಗಿ ಒಂದು ಚಂದ್ರಮಾನ ಸಂವತ್ಸರವಾಗುತ್ತದೆ. ರವಿಚಂದ್ರರ ಗತಿಯನ್ನವಲಂಬಿಸಿ 11ರಿಂದ 13 ಪೂರ್ಣಿಮೆ, ಅಮಾವಾಸ್ಯೆಗಳಿಗೊಂದು ಚಂದ್ರಮಾನ ಯುಗಾದಿಯಾಗುತ್ತದೆ. ಈ ಯುಗಾದಿ ನಿರ್ಣಯದ ಹಿಂದೆ ವೇದಾಂಗ ಜ್ಯೋತಿಷ್ಯದ ಮಹತ್ತರ ಸಾಧನೆಗಳೇ ಅಡಗಿವೆ. ಇನ್ನು ಹಬ್ಬದ ಆಚರಣೆಯ ವಿಧಾನವನ್ನು ನೋಡೋದಾದರೆ, ಈ ಹಬ್ಬವನ್ನು ಹೆಚ್ಚಾಗಿ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಆಚರಿಸುವರು. ಆಂಧ್ರ ಮತ್ತು ಕರ್ನಾಟಕಗಳಲ್ಲಿ ಇದು ಯುಗಾದಿಯಾದರೆ, ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ಯಮಿ ದಿವಸ ಗುಡಿಯನ್ನು ಏರಿಸುವುದು ಗುಡಿಪಾಡ್ವಾ. ಒಂದು ಕೋಲಿಗೆ ವಸ್ತ್ರವನ್ನು ಕಟ್ಟಿ ಹೂವಿನ ಹಾರವನ್ನು ಏರಿಸಿ ಗುಡಿಯೊಂದು ಮೂಲೆಯಲ್ಲಿ ಇರಿಸುವರು. ಇದು ಹೊಸ ವರ್ಷದ ಆಗಮನಕ್ಕೆ ಬಾವುಟವನ್ನು ಹಾರಿಸುವುದರ ಸಂಕೇತ. ಇನ್ನು ಹುಣಸೆಹಣ್ಣು, ಬೆಲ್ಲ, ಮಾವಿನಕಾಯಿ, ಉಪ್ಪು, ಮೆಣಸು, ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚಡಿ ಎಂಬ ಹೆಸರಿನ ಪದಾರ್ಥವನ್ನು ಸೇವಿಸುವುದು. ಅಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಇರುತ್ತದೆ. ಇನ್ನು ಬೇವು ಬೆಲ್ಲ. ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮನಾಗಿ ಸ್ವೀಕರಿಸುವರು. ತಿಂದ ಮೇಲೆ ಬೆಲ್ಲವು ಹೊಟ್ಟೆಯೊಳಗೆ ಉರಿ ಅಥವಾ ಶಾಖವನ್ನು ಉಂಟು ಮಾಡಿದರೆ ಬೇವು ಆ ಉರಿಯ ಶಮನಕಾರಿ. ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಹೇಳುವ ಒಂದು ಶ್ಲೋಕ ಹೀಗಿದೆ: ಶತಾಯುವಜ್ರ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಅದರರ್ಥ ಹೀಗಿದೆ: 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.